ಮನುಷ್ಯನ ಪ್ರತಿಯೊಂದು ಅಂಗಾಂಗಗಳಲ್ಲೂ ಸೆಲ್ಸ್ಗಳು ಇದ್ದೇ ಇರುತ್ತೆ. ಆ ಸೆಲ್ಸ್ಗಳು ನಾವು ಬೆಳೆಯುತ್ತಾ ಹೋದಂತೆ ಅದರ ಆಯಸ್ಸು ಕೂಡ ಕ್ಷೀಣಿಸುತ್ತಾ ಹೋಗುತ್ತೆ. ಆದರೆ ಎಂದಾದರೊಂದು ದಿನ ಮನುಷ್ಯನಿಗೆ ಅವಘಡಗಳು ಸಂಭವಿಸಿದಾಗ ಅವನ ಪ್ರಸ್ತುತ ಸೆಲ್ಸ್ಗಳಿಂದ ಯಾವುದೇ ರೀತಿಯ ಉಪಯೋಗವಾಗುವುದಿಲ್ಲ. ಆದರೆ ಅಂತಹ ಒಂದು ಸಂದರ್ಭದಲ್ಲಿ ನಮ್ಮ ಬದುಕಿಗೆ ಆಶಾಕಿರಣದಂತೆ ಕಾಣಿಸಿಕೊಳ್ಳೋದು ಹೊಕ್ಕಳ ಬಳ್ಳಿಯ ರಕ್ತದಿಂದ ಶೇಖರಿಸಲ್ಪಟ್ಟ ಸ್ಟೆಮ್ ಸೆಲ್ಸ್ಗಳು. ಹೌದು ವೀಕ್ಷಕರೇ, ಮನುಷ್ಯನಿಗೆ ಜೀವನಾಧಾರವಾಗಿರುವ ಸ್ಟೆಮ್ ಸೆಲ್ಸ್ ಕುರಿತಾಗಿ ನಮ್ಮ ಇಂದಿನ ಚಿಕಿತ್ಸೆಯಲ್ಲಿ ನೂತನ ಆವಿಷ್ಕಾರ ವಿಶೇಷ ಕಾರ್ಯಕ್ರಮದಲ್ಲಿ. ಇಂದಿನ ಆಧುನಿಕ ಭರಾಟೆಯಲ್ಲಿ ಮಾನವ ತುಂಬಾ ತೇಜೋತ್ಸಾಹದಲ್ಲಿ ತನ್ನ ಜೀವನವನ್ನ ಸಾಗಿಸ್ತಾ ಇದ್ದಾನೆ. ತಾನು ಮತ್ತು ತನ್ನ ಸಂಸಾರವೆಂಬ ಬದುಕಿನ ಈ ಸಂಘರ್ಷದಲ್ಲಿ ಮುಳುಗಿ ಹೋಗಿದ್ದಾನೆ. ಆದರೆ ಇಂತಹ ಸಂದರ್ಭದಲ್ಲಿ ಅವನ ಜೀವನದಲ್ಲಿ ಕೆಲವು ಅವಘಡಗಳು ಸಂಭವಿಸುವ ಸಾಧ್ಯತೆ ಇರುತ್ತೆ. ಈ ಅವಘಡಗಳಲ್ಲಿ ಅವನು ತನ್ನ ದೇಹದ ಯಾವುದೇ ಒಂದು ಅಂಗಾಂಗಗಳಲ್ಲಿ ನ್ಯೂನತೆ ಕಾಣಬಹುದು. ಆ ನ್ಯೂನತೆಯ ನಿವಾರಣೆಗೆ ಸ್ಟೆಮ್ ಸೆಲ್ಸ್ನ ಪಾತ್ರ ಅಪಾರವಾದದ್ದು. ಹೌದು, ಸ್ಟೆಮ್ ಸೆಲ್ಸ್ ಮನುಷ್ಯನ ಜೀವನದಲ್ಲೇ ಅತ್ಯಮೂಲ್ಯವಾದ ಸ್ಥಾನವನ್ನ ಪಡೆದುಕೊಂಡಿದೆ. ಸ್ಟೆಮ್ ಸೆಲ್ಸ್ ಸಾಮಾನ್ಯವಾಗಿ ಎಲ್ಲ ಅಲ್ಲದೆ ಇದ್ರೂ ಬಹುಕೋಶೀಯ ಜೀವಿಗಳಲ್ಲಿ ಕಂಡುಬರುತ್ತೆ. ಈ ವಿಭಜಕ ಕೋಶಗಳ ಮೂಲಕ ವಿಶಿಷ್ಟ ಜೀವಕಣಗಳ ಹಾಗೂ ವಿವಿಧ ವ್ಯಾಪ್ತಿಗಳಲ್ಲಿ ಸ್ಟೆಮ್ ಸೆಲ್ಸ್ಗಳ ವಿವಿಧತೆಗಳ ವ್ಯತ್ಯಾಸವನ್ನ ನವೀಕರಿಸಲಾಗಿದೆ. 1960ರಲ್ಲಿ ಕೆನಡಾದ ವಿಜ್ಞಾನಿಗಳಾದ ಅರ್ನೆಸ್ಟ್ ಎ ಮ್ಯಾಕುಲಾಗ್ ಮತ್ತು ಇ ಜೇಮ್ಸ್ ಅವರು ಕಾಂಡಕೋಶ ಕ್ಷೇತ್ರದಲ್ಲಿ ರಿಸರ್ಚ್ ಮಾಡೋದ್ರ ಮುಖಾಂತರ ಇದರ ಸಂಶೋಧನೆ ಬೆಳೆಯಿತು. ಸಸ್ತನಿಗಳ ಸ್ಟೆಮ್ ಸೆಲ್ಸ್ಗಳಲ್ಲಿ 2 ವಿಧಗಳಿವೆ. ಮೊದಲನೇದಾಗಿ ಎಂಬ್ರಿಯೋ ಸ್ಟೆಮ್ ಸೆಲ್ಸ್ ಅನ್ನೋದು ಒಳ ಬ್ಲಾಸ್ಟೋಸಿಸ್ಟ್ ಕೋಶದ ದ್ರವ್ಯರಾಶಿಯಲ್ಲಿ ಕಾಣಸಿಗತ್ತೆ. ಅದರಂತೆ ಅಡಲ್ಟ್ ಸ್ಟೆಮ್ ಸೆಲ್ಸ್ಗಳು ಅಡಲ್ಟ್ ಟಿಶ್ಯೂವಿನಲ್ಲಿ ಪ್ರತ್ಯೇಕವಾಗಿ ಕಾಣಸಿಗತ್ತೆ. ಸಾಮಾನ್ಯವಾಗಿ ವಯಸ್ಕ ಜೀವಿಗಳಲ್ಲಿ ಸ್ಟೆಮ್ ಸೆಲ್ಸ್ ಮತ್ತು ಪೂರ್ವಜ ಜೀವಕೋಶಗಳು ದುರಸ್ತಿ ಸ್ಥಿತಿಯಲ್ಲಿರುವ ನಮ್ಮ ದೇಹದ ಅಂಗಾಂಗಗಳನ್ನ ರಕ್ಷಣೆ ಮಾಡುವಂತಹ ಕಾರ್ಯವನ್ನ ಮಾಡುತ್ತೆ. ಹಾಗೇನೆ ನಮ್ಮ ದೇಹದ ಪುನರುತ್ಪಾದಕ ಅಂಗಗಳಾದ ಚರ್ಮ, ರಕ್ತ ಅಥವಾ ಕರುಳಿನ ಅಂಗಾಂಶಗಳನ್ನ ಕಾಯ್ದುಕೊಳ್ಳುವ ವಹಿವಾಟನ್ನ ಸಹ ಮಾಡುತ್ತೆ. ಮಾನವನ ಪ್ರತಿಯೊಂದು ಅಂಗಾಂಗಗಳಲ್ಲಿ ಅದರದ್ದೇ ರೀತಿಯ ಸ್ಟೆಮ್ ಸೆಲ್ಸ್ಗಳನ್ನ ಕಾಣಬಹುದು. ಕಣ್ಣು, ಚರ್ಮ, ಮೂಳೆ ಈ ಎಲ್ಲ ಅಂಗಗಳಲ್ಲಿ ಸ್ಟೆಮ್ ಸೆಲ್ಸ್ ಉಪಲಬ್ಧವಿರುತ್ತೆ. ಯಾವುದೇ ಒಂದು ಅಂಗಕ್ಕೆ ತೊಂದರೆ ಅಥವಾ ಡ್ಯಾಮೇಜ್ ಆದರೂ ಸಹ ಈ ಸ್ಟೆಮ್ ಸೆಲ್ಸ್ನ ಮುಖಾಂತರದಿಂದಲೇ ಚಿಕಿತ್ಸೆಯನ್ನ ಪಡೆದು ನಿವಾರಿಸಿಕೊಳ್ಳಬಹುದು. ಈ ಸ್ಟೆಮ್ ಸೆಲ್ಸ್ ಮಾನವ ಅಲ್ಲದೆ ಪ್ರಾಣಿಗಳಲ್ಲಿನೂ ಸಹ ಇರುತ್ತೆ. ಈ ಒಂದು ಸ್ಟೆಮ್ ಸೆಲ್ಸ್ ಮನುಷ್ಯನ ಬದುಕಿಗೆ ಆಧಾರ ಅಂದ್ರೆ ತಪ್ಪಾಗಲಾರದು. ಸ್ಟೆಮ್ ಸೆಲ್ಸ್ ಒಂದು ಜೀವವನ್ನ ನೀಡುವ ಆಧಾರ ಸ್ತಂಭ. ಈ ಆಧಾರ ಸ್ತಂಭದ ನಿರ್ಮಾಣ ಮೂಲತಃ ಎಲ್ಲಿಂದ ಅಂತ ಹೇಳಿದ್ರೆ ಅಚ್ಚರಿ ಪಡುವಂತಹ ವಿಷಯವೇ ಸರಿ. ಹೌದು, ಮಾನವ ಜನ್ಮ ಒಂದು ಅಪರೂಪದ ಸಂಗತಿ. ಒಂದು ಮಗು ಜನ್ಮ ತಾಳೋದು ಅಂದ್ರೆ ಸಾಮಾನ್ಯವಾದ ವಿಚಾರ ಅಲ್ಲ. ತಾಯಿಯ ಹೊಟ್ಟೆಯಲ್ಲಿ 9 ತಿಂಗಳು ಅತಿ ಮುದ್ದಿನಿಂದ ಬೆಳೆಯುವ ಮಗುವಿನ ಪ್ರಾಮುಖ್ಯತೆ ಆ ಒಂದು ತಾಯಿಗೆ ಮಾತ್ರ ಅರ್ಥವಾಗೋದು. ಸ್ಟೆಮ್ ಸೆಲ್ಸ್ ಅಂದರೆ ಒಂದು ಜೀವಕೋಶ ಅಂತ ಹೇಳ್ಬೋದು. ಸ್ಟೆಮ್ ಸೆಲ್ ಇಸ್ ಎ ಪ್ರಿಮಿಟಿವ್ ಸೆಲ್. ಇದು ಏನಾಗಿರುತ್ತೆ ಅಂದರೆ ಇದು ಯಾವ ಒಂದು ಅಂಗಾಂಶ ಆಗಿ ಪರಿವರ್ತನೆಯಾಗಿ ಮಾಡ್ಬೋದು. ಅದನ್ನು ಸ್ಟೆಮ್ ಸೆಲ್ಸ್ ಅಂತ ಹೇಳ್ತೀವಿ ನಾವು. ಅಂಗಾಂಶ ಅಂತಂದರೆ ಈಗ ಬ್ಲಡ್ ಟಿಶ್ಯೂ, ಬ್ಲಡ್ ಸೆಲ್ಸ್ ಮಾಡ್ಬೋದು, ಉತ್ಪನ್ನ ಮಾಡ್ಬೋದು ಸ್ಟೆಮ್ ಸೆಲ್ಸಿಂದ. ಅಥವಾ ನರ್ವ್ ಟಿಶ್ಯೂ ಆಗಿ ಬದಲಾವಣೆ ಮಾಡ್ಬೋದು, ಅಥವಾ ಮಜಲ್ ಆಗಿ ಮಾಂಸಖಂಡಾಗಿ ಬದಲಾವಣೆ ಇದನ್ನು ನಾವು ಸ್ಟೆಮ್ ಸೆಲ್ಸ್ ಅಂತ ಕರಿತೀವಿ. ಅಂಬಲಿಕಲ್ ಕಾರ್ಡ್ ಅಂದ್ರೆ ಹೊಕ್ಕಳ ಬಳ್ಳಿ ಅಂತ. ಸಾಮಾನ್ಯವಾಗಿ ಹೊಕ್ಕಳ ಬಳ್ಳಿ ಎಂದಾಕ್ಷಣ ಎಲ್ರಿಗೂ ತಾಯಿ ಹಾಗೂ ಮಗುವಿನ ನೆನಪಾಗತ್ತೆ. ತಾಯಿ ಹೊಟ್ಟೆಯಲ್ಲಿರುವ ಮಗುವಿಗೆ ಈ ಒಂದು ಬಳ್ಳಿಯಿಂದಾನೇ ಆಹಾರ ತಲುಪತ್ತೆ. ಈ ಒಂದು ಚಮತ್ಕಾರದಿಂದಾನೇ ತಾಯಿ ಮಗುವಿನ ಸಂಬಂಧ ಕೂಡ ಬಹಳ ಗಟ್ಟಿಯಾಗುತ್ತಾ ಹೋಗುತ್ತೆ. ಸ್ಟೆಮ್ ಸೆಲ್ಸು ಮನುಷ್ಯನ ಅಂಗಾಂಗ ಯಾವುದೇ ಅಂಗಾಂಗ ತೊಗೊಂಡ್ರು ಅಲ್ಲಿ ಸ್ಟೆಮ್ ಸೆಲ್ಸ್ ಇರುತ್ತೆ. ಸ್ಕಿನ್ನಲ್ಲಿ ತೊಗೊಂಡ್ರೆ ಅಲ್ಲೂ ಸ್ಟೆಮ್ ಸೆಲ್ಸ್ ಇರುತ್ತೆ. ಅಥವಾ ಕಾರ್ನಿಯಾ ಅಂದರೆ ಕಣ್ಣಿನಲ್ಲಿ ತೊಗೊಂಡ್ರು ಅಲ್ಲೂ ಸ್ಟೆಮ್ ಸೆಲ್ಸ್ ಇರುತ್ತೆ. ಆದರೆ ಹೆಚ್ಚಿನ ಪ್ರಮಾಣವಾಗಿ ನಮಗೆ ಅಂಬಲಿಕಲ್ ಕಾರ್ಡ್ ಬ್ಲಡ್
ಅಂಬಿಕಲ್ ಕಾರ್ಡ್ ಟಿಶ್ಯೂ ಅಥವಾ ಅಂಬಲಿಕಲ್ ಅಂದರೆ ಒಕ್ಕಳ ಬಳ್ಳಿಯ ರಕ್ತದಲ್ಲಿ ಜಾಸ್ತಿ ಸ್ಟೆಮ್ ಸೆಲ್ ಸಿಗುತ್ತೆ. ಇನ್ನೊಂದು ಬೋನ್ ಮ್ಯಾರೋದಲ್ಲೂ ನಮಗೆ ಸ್ಟೆಮ್ ಸೆಲ್ಸ್, ಈವನ್ ಪೆರಿಫರಲ್ ಬ್ಲಡ್ ಅಂದರೆ ನಮ್ಮ ಮೈನಲ್ಲಿ ಹರಿತಿರೋ ರಕ್ತದಲ್ಲಿ ಸ್ಟೆಮ್ ಸೆಲ್ಸ್ ಇರುತ್ತೆ. ಬಟ್ ಅದರ ಪ್ರಮಾಣ ಭಾರಿ ಕಡಿಮೆ ಇರುತ್ತೆ. ಅದೇ ರೀತಿ ನಾವು ಕಾರ್ಡ್ ಬ್ಲಡ್ ಅಥವಾ ನಮ್ಮ ಒಕ್ಕಳ ಬಳ್ಳಿಯ ರಕ್ತವನ್ನು ತಗೊಂಡಾಗ ಅದರಲ್ಲಿ ಸ್ಟೆಮ್ ಸೆಲ್ಸ್ ಜಾಸ್ತಿ ಸಿಗುತ್ತೆ. ವೈಜ್ಞಾನಿಕವಾಗಿ ಹೊಕ್ಕಳ ಬಳ್ಳಿಯನ್ನ ಒಂದು ಅಭಿವೃದ್ಧಿಯುತ ಭ್ರೂಣ ಹಾಗೂ ಭ್ರೂಣದಿಂದ ಪ್ಲಾಸೆಂಟಾಗೆ ಸಂಪರ್ಕವನ್ನ ನೀಡುವ ಕಾರ್ಡ್ ಅಂತ ಕರೆಯಲಾಗುತ್ತೆ. ಜನನ ಪೂರ್ವದ ಸಂದರ್ಭದಲ್ಲಿ ಮಾನಸಿಕವಾಗಿ ಹಾಗೂ ತಳೀಯವಾಗಿ ಹೊಕ್ಕಳ ಬಳ್ಳಿಯನ್ನ ಭ್ರೂಣದ ಒಂದು ಭಾಗ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಇದು ಹೊಕ್ಕಳ ಅಪಧಮನಿ ಮತ್ತು ಹೊಕ್ಕಳ ರಕ್ತನಾಳ ಅನ್ನೋ 2 ಅಪಧಮನಿಯನ್ನ ಒಳಗೊಂಡಿರುತ್ತೆ. ಹೊಕ್ಕಳಿನ ರಕ್ತನಾಳ ಪ್ಲಾಸೆಂಟಾದಿಂದ ಆಮ್ಲಜನಕಯುಕ್ತ ಪೋಷಕಾಂಶವುಳ್ಳ ಶ್ರೀಮಂತಯುಕ್ತ ರಕ್ತವನ್ನ ಭ್ರೂಣಕ್ಕೆ ಸರಬರಾಜು ಮಾಡುತ್ತೆ. ವ್ಯತಿರಿಕ್ತವಾಗಿ ಭ್ರೂಣದ ಹೃದಯವು ಆಮ್ಲಜನಕ ರಹಿತವಾಗಿರುತ್ತೆ. ಪ್ಲಾಸೆಂಟಾ ಹಿಂದಕ್ಕೆ ಹೊಕ್ಕಳಿನ ರಕ್ತನಾಳಗಳ ಮೂಲಕ ರಕ್ತ ಪೋಷಕಾಂಶವು ಹೊರಸೂಸಲ್ಪಡುತ್ತೆ. ಇದರಿಂದ ಒಂದು ಸುಂದರ ಹಾಗೂ ಆರೋಗ್ಯಪೂರ್ಣ ಕಂದಮ್ಮನ ಜನನ ಆಗೋಕೆ ಸಾಧ್ಯವಾಗುತ್ತೆ. ಹೊಕ್ಕಳ ಬಳ್ಳಿಯಿಂದ ಒಂದು ಮಗುವಿನ ಜನ್ಮ ಅಪೂರ್ವವಾದದ್ದು. ಆದ್ರೆ ಆ ಮಗುವನ್ನ 9 ತಿಂಗಳು ಏನೇ ಎಡ್ರು ತೊಡ್ರು ಬಂದ್ರೂ ಮಗುವಿಗೆ ಯಾವುದೇ ರೀತಿ ಹಾನಿ ಆಗದಂತೆ ಮಗುವನ್ನ ಕಾಪಾಡೋದು ತಾಯಿಯ ಜವಾಬ್ದಾರಿಗಳಲ್ಲಿ ಮೊದಲನೇದಾಗಿರುತ್ತೆ. ಹಲವು ವರ್ಷಗಳ ಹಿಂದೆ ಮಕ್ಕಳ ಜನನದ ಸಂದರ್ಭದಲ್ಲಿ ಅನುಕೂಲತೆಗಳ ಅಭಾವವಿತ್ತು. ಜನರು ಹಲವಾರು ಸೌಕರ್ಯಗಳಿಂದ ವಂಚಿತರಾಗಿದ್ರು. ಆದರೂ ಒಂದು ಹೆಣ್ಣು ಗರ್ಭಧರಿಸಿದಾಗ ಅವಳಿಗೆ ಯಾವುದೇ ಕೊರತೆ ಇಲ್ಲ ಎಂಬಂತೆ ಅಂದಿನ ದಿನಗಳಿಗೆ ತಕ್ಕಂತೆ ಅನುಕೂಲತೆಗಳನ್ನು ಮಾಡಿಕೊಡಲಾಗ್ತಿತ್ತು. ಆದರೆ ಇಂದು ಮಗುವಿನ ಜನನದ ಜೊತೆಗೆ ಮಗುವಿನ ಇನ್ನೊಂದು ಜನನಕ್ಕೂ ದಾರಿ ಮಾಡಿಕೊಡಲಾಗ್ತಿದೆ. ಅದರ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ತಿಳಿಯೋಣ ಒಂದು ಪುಟ್ಟ ವಿರಾಮದ ನಂತರ. ನಿಮ್ಮ ಅದೃಷ್ಟವನ್ನು ಬದಲಾಯಿಸಿ. ನೀವು ಯಾವುದೇ ಜ್ಯೋತಿಷ್ಯರಲ್ಲಿ ನಿಮ್ಮ ಜಾತಕವನ್ನು ತೋರಿಸಿದ್ದು ಅವರು ಸೂಚಿಸುವ ಅದೃಷ್ಟದ ಹರಳನ್ನು ಕೊಳ್ಳಲು ಜೈಪುರ್ ಜೆಮ್ಸ್ ಅಂಡ್ ಜುವೆಲ್ಸ್ಗೆ ಭೇಟಿ ನೀಡಿ. ಜೈಪುರ್ ಜೆಮ್ಸ್ ಅಂಡ್ ಜುವೆಲ್ಸ್, ಜಯನಗರ್ ಬೆಂಗಳೂರು ಹಾಗೂ ಟಿ ನಗರ್ ಚೆನ್ನೈ. ಡಯಾಬಿಟಿಸ್ಗೆ ನೀವು ಬಳಸುವ ಯಾವುದೇ ಔಷಧಿಯೊಂದಿಗೆ ಪ್ರತಿದಿನ ಮಧು ಸಂಜೀವಿನಿ ತಪ್ಪದೇ ಸೇವಿಸಿ. ಶುಗರ್ ಕಂಟ್ರೋಲ್ನಲ್ಲಿರುತ್ತೆ, ಕಿಡ್ನಿ ಸೇಫ್ ಆಗಿರುತ್ತೆ. ಇಟ್ ವಿಲ್ ಬಿ ಥ್ರಿಲ್ಲಿಂಗ್ ಆಗಿರುತ್ತೆ ಫೈಟ್. ಜೊತೆಲಿ ವಿಜುವಲ್ ಜನ ನೋಡಿದಾಗ ಸ್ವಲ್ಪ ಬೇರೆ ರೀತಿ ಕಾಣುತ್ತೆ. ಬೆಗ್ಗಿಂಗ್ ಮಾಫಿಯಾ, ಸೊ ಇದು ತಪ್ಪು ಅಂತೇಳಿ ಹೀರೋ ಫೈಟ್ ಮಾಡುವಂಥ ಸನ್ನಿವೇಶ. ವೀಕ್ಷಿಸಿ ಸೆಕೆಂಡ್ ಶೋ ಇಂದು ರಾತ್ರಿ 7:30ಕ್ಕೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಿರಾಕುಲ್, ನ್ಯೂಟ್ರಿಸ್ಲಿಮ್, ವಿಗಾರ್ಡ್ ಸ್ಟೆಬಿಲೈಸರ್, ಪ್ರೆಸ್ಟೀಜ್, ಜೈಪುರ್ ಜೆಮ್ಸ್, ಬಾಡಿ ಪ್ಲಸ್, ಟೊಯಾಟಾ ಲಿವಾ, ವಿನಾಯಕ ಜ್ಯುವೆಲರಿ, ಮಂಕಿ ಪೊರ್ಕೆ. 5 ವರ್ಷಗಳ ಬಳಿಕ ಬಯಲಾಯ್ತು ಭಯಾನಕ ಹತ್ಯೆಯ ರಹಸ್ಯ. ದರೋಡೆಗೆ ನಿಂತವರ ಹಿಂದಿತ್ತು ಅಮಾಯಕ ಹೆಣ್ಣಿನ ಸಾವಿನ ಸತ್ಯ. ಪ್ರೀತಿಸಿ ಕೈ ಹಿಡಿದ ಪ್ರೇಮಿ ಪ್ರೇಯಸಿಯನ್ನ ಕೊಂದದ್ಯಾಕೆ? ಪಾಪಿ ಪ್ರೇಮಿ. ಚಾರ್ಜ್ ಶೀಟ್ ಇಂದು ರಾತ್ರಿ 10 ಗಂಟೆಗೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ನ್ಯೂಟ್ರಿಗೇನ್, ವಿಗಾರ್ಡ್ ಪವರ್ ಎಫಿಷಿಯಂಟ್ ವಾಟರ್ ಹೀಟರ್, ಬಜಾಜ್ ಸ್ಟೀಮ್ ಐರನ್, ವೆನ್ಕಾಫ್ ಚಿಕನ್, ಆರ್ಆರ್ ಗೋಲ್ಡ್ ಪ್ಯಾಲೇಸ್ ಬಾಡಿ ಪ್ಲಸ್ ಕ್ಯಾಪ್ಸೂಲ್ಸ್ ಮತ್ತು ಟೊಯೋಟಾ ಎಟಿಎಸ್. ಬ್ರಿಂಗ್ ಹೋಮ್ ದ ಸ್ಮೈಲ್. ಇಲ್ಲಿ ಪ್ರೀತಿಯ ಧಾರೆ ಇದೆ, ಇನ್ನಿಲ್ಲದ ಮುನಿಸಿದೆ. ಆದರೂ ಬಿಡಲಾರದ ನಂಟಿದೆ. ತೇಜಸ್ವಿ ಇನ್ ಲವ್. ವೀಕ್ಷಿಸಿ ಹಾಯ್ ತೇಜಸ್ವಿ ಇಂದು ರಾತ್ರಿ 8:30ಕ್ಕೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ನ್ಯೂಟ್ರಿಸ್ಲಿಮ್, ಪ್ರೆಸ್ಟೀಜ್, ಮಿರಾಕುಲ್, ಪ್ಯಾರಗಾನ್, ವೆಂಕಾಪ್ ಚಿಕನ್, ಬಾಡಿ ಪ್ಲಸ್. ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ, ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ.
ಮಾರ್ಕಂಡಯ್ಯನಂಥ ಭಕ್ತಿ ಇರಬೇಕು, ಬಸವೇಶ್ವರರಂಥ ಭಕ್ತಿ ಇರಬೇಕು. ಅಂಥ ಭಕ್ತಿ, ಅಂಥ ನಿಷ್ಠೆ, ಅಂಥ ಶ್ರದ್ಧೆ ಯಾವ ಮನುಷ್ಯನ ಹತ್ತಿರವಿರುತ್ತೋ ಅಲ್ಲಿ ದೇವರು ಪ್ರತ್ಯಕ್ಷನಾಗುತ್ತಾನೆ. ವೀಕ್ಷಿಸಿ ಓಂ ನಮೋ ನಾಳೆ ಬೆಳಗ್ಗೆ 7 ಗಂಟೆಗೆ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ತಾಯಿ ಜನ್ಮವನ್ನು ನೀಡಿ ಕಂದನಿಗೆ ಜನ್ಮದಾತಳಾಗುತ್ತಾಳೆ. ಅದೇ ರೀತಿ ಬದುಕಿನಲ್ಲಿ ಏನಾದರೂ ಅವಘಡಗಳು ಸಂಭವಿಸಿದಾಗ ಆ ಸಂದರ್ಭದಲ್ಲಿ ಮಗುವನ್ನು ಕಾಪಾಡಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಮಗುವಿನ ಶರೀರದ ಯಾವುದೇ ಅಂಗಾಂಗಗಳಲ್ಲಿ ಆಗುವ ತೊಂದರೆಗಳಿಗೆ ಜೀವ ನೀಡುವ ಕೆಲಸವನ್ನು ನಮ್ಮ ದೇಹದ ಸ್ಟೆಮ್ ಸೆಲ್ಸ್ಗಳು ಮಾಡುತ್ತವೆ. ಇದು ಮಗುವಿಗೆ ಮರುಜನ್ಮವೇ ಸರಿ. ಮಗುವಿನ ಜನನದ ನಂತರ ಹೊಕ್ಕಳು ಬಳ್ಳಿ ಮತ್ತು ಪ್ಲಾಸೆಂಟಾದಲ್ಲಿ ಉಳಿದ ರಕ್ತಕ್ಕೆ ಕಾರ್ಡ್ ಬ್ಲಡ್ ಅಂತ ಕರೀತಾರೆ. ನಂತರ ಮಗುವಿನ ಹೊಕ್ಕಳ ನಡುವೆ ಸ್ವಲ್ಪ ಅಂತರವನ್ನ ಬಿಟ್ಟು ಗಾಳಿ ಹೋಗದಂತೆ ಒಂದು ಕ್ಲಾಂಪ್ ಅನ್ನ ಹಾಕಲಾಗುತ್ತೆ ಮತ್ತು ಉಳಿದ ಕಾರ್ಡ್ ಹಾಗೂ ಪ್ಲಾಸೆಂಟಾವನ್ನ ತ್ಯಾಜ್ಯ ಅಂತ ಪರಿಗಣಿಸಿ ಅದನ್ನ ಕತ್ತರಿಸಲಾಗುತ್ತೆ. ಆದರೆ ಇಂದು ಹೊಕ್ಕಳ ಬಳ್ಳಿಯ ರಕ್ತದಿಂದ ಸ್ಟೆಮ್ ಸೆಲ್ಸ್ ಅನ್ನ ಶೇಖರಿಸಿ ಇಡುವಂತಹ ಸಂಶೋಧನೆಯನ್ನ ಮಾಡಲಾಗಿದೆ. ಕಾರ್ಡ್ ಬ್ಲಡ್ ಬ್ಯಾಂಕಿಂಗ್ ಅಂತ ಅಂದರೆ ಒಂದು ಹೆಣ್ಣು, ಒಂದು ತಾಯಿ ಗರ್ಭವತಿ ಆದಾಗ ಮಗು ಬೆಳಿಬೇಕಾದ್ರೆ ತಾಯಿಯಿಂದ ಮಗುವಿಗೆ ರಕ್ತಚಲನೆ ಇರ್ತದೆ. ರಕ್ತಚಲನೆ ಯಾವ ಮುಖಾಂತರ ಇರ್ತದೆ ಅಂದರೆ ಈ ಒಕ್ಕಳ ಬಳ್ಳಿ ಮುಖಾಂತರ ಇರ್ತದೆ. ಒಕ್ಕಳ ಬಳ್ಳಿ ಮುಖಾಂತರ ತಾಯಿಯಿಂದ ಯಾವುದೇ ಒಂದು ಅಂಶ, ನಮ್ಮ ಮಗುಗೆ ಬೆಳೀಕ್ಕೆ ಬೇಕಾದ ಅಂಶಗಳು ತಾಯಿಯಿಂದ ಬರ್ತಾ ಇರ್ತದೆ. ಮಗು ಯಾವಾಗ ಹುಟ್ಟುತ್ತೆ ಆ ಒಕ್ಕಳ ಬಳ್ಳಿಯನ್ನು ಒಕ್ಕಳ ಬಳ್ಳಿಯಿಂದ ನಾವು ಮಗುವನ್ನು ಬೇರ್ಪಡಿಸ್ತೀವಿ, ತಾಯಿಯಿಂದ ಬೇರ್ಪಡಿಸ್ತೀವಿ. ಆವಾಗ ಏನು ಮಾಡ್ತದೆ, ತಾಯಿಯಿಂದ ಮಗುವನ್ನು ಬೇರ್ಪಡಿಸಿದಾಗ ಒಕ್ಕಳ ಬಳ್ಳಿ ಇರುವಂಥ ರಕ್ತವನ್ನು ನಾವು ಸಂಗ್ರಹಿಸಿ ಅದನ್ನು ನಾವು ಅದರಿಂದ ಈ ಒಂದು ಸ್ಟೆಮ್ ಸೆಲ್ಸ್ನ ಸಪ್ರೇಟ್ ಮಾಡಿ ಸ್ಟೋರ್ ಮಾಡೋ ವಿಧಾನನೇ ಅಂಬಲಿಕಲ್ ಕಾರ್ಡ್ ಬ್ಯಾಂಕಿಂಗ್ ಅಂತ ಹೇಳ್ಬೋದು ನಾವು. ಇಂದು ಸಂಶೋಧಕರು ಹೊಕ್ಕಳು ಬಳ್ಳಿ ಮತ್ತು ಪ್ಲಾಸೆಂಟಾ ಇವೆರಡನ್ನು ಗಮನಾರ್ಹ ಮೌಲ್ಯ ಅಂತ ಪರಿಗಣಿಸಿದ್ದಾರೆ. ಮಗು ಬಂದ ತಕ್ಷಣ ನೀಡಿದ ರಕ್ತದಿಂದ ಈ ಮೂಲ ಸ್ಟೆಮ್ ಸೆಲ್ಸ್ಗಳನ್ನ ಸಂಗ್ರಹಿಸಿಡಲಾಗ್ತಾ ಇದೆ. ಇದು ಒಂದು ಸರಳ ಹಾಗೂ ನೋವಿಲ್ಲದೆ ನಡೆಯುವಂತಹ ಕಾರ್ಯ ಅಂದ್ರೆ ತಪ್ಪಾಗಲಾರದು. ಯೂಶಲಿ we will get around 100 ml of cord blood from the umbilical cord. So the more than 60 if you collect, it is a good volume. ಅಂದರೆ ಒಂದು ಒಳ್ಳೆಯ ಪ್ರಮಾಣವಾದಂಥ ಒಂದು ರಕ್ತ ಶೇಖರಣೆ ಆಗ್ತದೆ. ಇಮಿಡಿಯೇಟಾಗಿ ನಾವು ಕಲೆಕ್ಟ್ ಮಾಡಿದ್ರೆ ನಮಗೆ ಒಳ್ಳೆ ಒಂದು ರಕ್ತದ ಅಂಶ ಸಿಗ್ತದೆ. ಹೊಕ್ಕಳು ಬಳ್ಳಿಯ ರಕ್ತದಿಂದ ಸಂಗ್ರಹಿಸಿದ ಸ್ಟೆಮ್ ಸೆಲ್ಸ್ ಇಂದು ಮಗುವಿಗೆ ಸಂಜೀವಿನಿ ಅಂದ್ರೆ ಅತಿಶಯೋಕ್ತಿ ಏನಲ್ಲ. ಇದು ಸುಮಾರು 80 ರೋಗಗಳನ್ನ ನಿವಾರಣೆ ಮಾಡುವುದರಲ್ಲಿ ಉಪಕಾರಿಯಾಗಿದೆ. ಇದರ ಶೇಖರಣೆಯಿಂದ ಮಗು ಹಾಗೂ ಮಗುವಿನ ಅಕ್ಕ, ತಮ್ಮ ಹಾಗೂ ತಂಗಿಯರಿಗೂ ಕೂಡ ಆರೋಗ್ಯಪೂರ್ಣ ಜೀವನವನ್ನ ಸಾಗಿಸೋಕೆ ಸಹಕಾರಿಯಾಗ್ತಾ ಇದೆ. ಅಂಬಲಿಕಲ್ ಕಾರ್ಡಿಂದ ತೆಗೆದಿರುವಂಥ ಸ್ಟೆಮ್ ಸೆಲ್ಸ್ನ ಬೇರೆ ಬೇರೆ ಟಿಶ್ಯೂ ಆಗಿ ಕನ್ವರ್ಟ್ ಮಾಡ್ಬೋದು. ಅದರಿಂದ ಸುಮಾರು ಕಾಯಿಲೆಗಳಿಗೆ ಹುಷಾರು ಮಾಡ್ಬೋದು. ಸುಮಾರು ಈಗ ಫಾರ್ ಎಕ್ಸಾಂಪಲ್ ಈಗ ಬ್ಲಡ್ ಕ್ಯಾನ್ಸರ್, ಹಿಮೋಗ್ಲೋಬಿನೋಪತಿ ಲೈಕ್ ಥೆಲಸೀಮಿಯಾ ಅಂತ ಒಂದು ಡಿಸೀಸ್ ಬರುತ್ತೆ. ಆಮೇಲೆ ಮೆಟಬಾಲಿಕ್ ಡಿಸಾರ್ಡರ್ಸ್ ಲೈಕ್ ಹರ್ಲನ್ ಸಿಂಡ್ರೋಮ್ ಅಂತ ಒಂದು ಕಾಯಿಲೆ ಬರುತ್ತೆ, ಅದು ಮೆಟಬಾಲಿಕ್ ಡಿಸಾರ್ಡರ್. ಈ ಥರ ಸುಮಾರು ಕಾಯಿಲೆಗಳಿಗೆ ಈ ಮಲ್ಟಿಪೊಟೆಂಟ್ ಸ್ಟೆಮ್ ಸೆಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಅಂಬಲಿಕಲ್ ಕಾರ್ಡ್ ಕ್ಯಾನ್ ಬಿ ಯೂಸ್ ಟು ಕ್ಯೂರ್. ಒಂದು ಮಗು ಬ್ರೈನ್ ಹ್ಯಾಮರೇಜ್ನಂತಹ ಅವಘಡಕ್ಕೆ ತುತ್ತಾದಾಗ ಆ ಮಗುವಿನ ಸ್ಟೆಮ್ ಸೆಲ್ಸ್ನ ಶೇಖರಣೆಯಿಂದ ನ್ಯೂನ್ಯತೆಯನ್ನ ನಿವಾರಿಸಬಹುದು. ಬೆಳೆದು ದೊಡ್ಡವರಾದ ಮಕ್ಕಳ ಸ್ಟೆಮ್ ಸೆಲ್ಸ್ನಿಂದ ರೋಗ ಹೋಗಲಾಡಿಸದೇ ಇದ್ದ ಸಂದರ್ಭದಲ್ಲಿ ಹುಟ್ಟಿದ ಮಗುವಿನ ಸಂದರ್ಭದಲ್ಲಿ ಶೇಖರಿಸಿಟ್ಟ ಸ್ಟೆಮ್ ಸೆಲ್ಸ್ನಿಂದ ಹಲವಾರು ರೋಗಗಳ ನಿವಾರಣೆ 100ಕ್ಕೆ 100ರಷ್ಟು ಸಾಧ್ಯ. ಈಗ ಸ್ಕಿನ್ನಲ್ಲಿರೋ ಸ್ಟೆಮ್ ಸೆಲ್ಸ್, ಅಡಲ್ಟ್ ಸ್ಟೆಮ್ ಸೆಲ್ ಸ್ಕಿನ್ ಮಾತ್ರ ಉತ್ಪನ್ನ ಆಗುತ್ತೆ. ಅದೇ ಥರ ಕಣ್ಣಲ್ಲಿರೋ ಸ್ಟೆಮ್ ಸೆಲ್ ಕಣ್ಣು ಮಾತ್ರ ಉತ್ಪನ್ನ ಆಗುತ್ತೆ. ಆ ಥರ ಅದೇ ರೀತಿಯಾಗಿ ಈ ಅಂಬಲಿಕಲ್ ಕಾರ್ಡ್ ಇರೋ ಸ್ಟೆಮ್ ಸೆಲ್ಸ್ ಅದನ್ನು ನಾವು ಬೇರೆ ಬೇರೆ ಟಿಶ್ಯೂ ಆಗಿ ವಿಂಗಡಿಸ್ಬೋದು. ದಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎ ಪ್ಲೂರಿಪೊಟೆಂಟ್ ಆರ್ ಮಲ್ಟಿಪೊಟೆಂಟ್ ಸ್ಟೆಮ್ ಸೆಲ್ಸ್ ಪ್ರೆಸೆಂಟ್ ಇನ್ ಎ ಅಂಬಲಿಕಲ್ ಕಾರ್ಡ್ ಆರ್ ಎ ಯೂನಿಪೊಟೆಂಟ್ ಸ್ಟೆಮ್ ಸೆಲ್ಸ್ ಪ್ರೆಸೆಂಟ್ ಇನ್ ದ ಯೂನಿಪೊಟೆಂಟ್ ಅಡಲ್ಟ್ ಸ್ಟೆಮ್ ಸೆಲ್ಸ್ ಪ್ರೆಸೆಂಟ್ ಇನ್ ದ ಸ್ಕಿನ್ ಆರ್ ಐಬಾಲ್. ಹೊಕ್ಕಳು
ಬಳ್ಳಿಯ ರಕ್ತದ ಶೇಖರಣೆಯನ್ನ ಇಂದು ಹಲವಾರು ಸಂಸ್ಥೆಗಳು ಶೇಖರಿಸುವಂತಹ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇವೆ. ಅಂತಹ ಒಂದು ಕಾರ್ಯವನ್ನ ಅಂತಾರಾಷ್ಟ್ರೀಯ ಆಧಾರಿತ ಕ್ರಯೋಸೇವ್ ಎಂಬ ಸಂಸ್ಥೆ ಯಶಸ್ವಿಯಾಗಿ ಸಾಗಿಸ್ತಾ ಬಂದಿದೆ. ಇದು ಯುರೋಪಿನ ಬಹುದೊಡ್ಡ ಸ್ಟೆಮ್ ಸೆಲ್ಸ್ ಶೇಖರಣೆ ಮಾಡುವ ಬ್ಯಾಂಕಿನಲ್ಲಿ ಒಂದಾಗಿದೆ. ಕ್ರಯೋಸೇವ್ ಬಗ್ಗೆ ಈಗ ಸುಮಾರಷ್ಟು ನಾನು ನೋಡಿರೋ ಪ್ರಕಾರ ಇಂಡಿಯಾಲೇ ಒಂದು ಮೋರ್ ದೆನ್ 20 to 30 ಸ್ಟೆಮ್ ಸೆಲ್ ಬ್ಯಾಂಕ್ಸ್ ಇದೆ. ಅದರಲ್ಲಿ ಯಾವ್ದು ಚೂಸ್ ಮಾಡೋದು ಅಂತಲೂ ಗೊತ್ತಾಗಲ್ಲ. ನಾನು ಕ್ರಯೋಸೇವ್ನ ಏನಕ್ಕೆ ನಾನು ಚೂಸ್ ಮಾಡಿದೆ ಅಂದರೆ, ಒಂದು ಇವರು ಡ್ಯುಯಲ್ ಸ್ಟೋರೇಜ್ ಮಾಡ್ತಾರೆ, ಅಂದರೆ ನೈಟ್ರೋಜನ್ ಟ್ಯಾಂಕ್ಸಲ್ಲಿ ಇದನ್ನು ಸ್ಟೋರ್ ಮಾಡೋದು. -90 ಡಿಗ್ರಿ 190 ಡಿಗ್ರೀಸ್ ತನಕ ಏನೋ ಸ್ಟೋರ್ ಮಾಡ್ತಾರೆ ಇವರು. ಅದನ್ನು 2 ಟ್ಯಾಂಕಲ್ಲಿ ಸ್ಟೋರ್ ಮಾಡ್ತಾರೆ. ಸೊ ಡ್ಯುಯಲ್ ಸ್ಟೋರೇಜ್ ಇರುತ್ತೆ. ಅಂದರೆ ಒಂದು ಟ್ಯಾಂಕಲ್ಲಿ ಅಕಸ್ಮಾತಾಗಿ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ನಮಗೆ ಇನ್ನೊಂದು ಬ್ಯಾಕಪ್ ಸ್ಟೋರೇಜ್ ಇರುತ್ತೆ. ಸೊ ಅದು ಒಂದು ತುಂಬ ಒಳ್ಳೆಯ ಅಡ್ವಾಂಟೇಜ್. ಅದು ಸೇಫ್ಟಿ. ಅದು ಇನ್ನೊಂದೇನೆಂದರೆ ಇವರು ಲೊಕೇಶನ್ಸ್ ಏನು ಚೂಸ್ ಮಾಡಿದ್ದಾರೆ ಅದು ಅರ್ಥ್ಕ್ವೇಕ್ ಪ್ರೋನ್ ಏರಿಯಾಸಲ್ಲಿಲ್ಲ. ಬ್ಯಾಂಗ್ಳೂರಲ್ಲಿ ನಾನು ನೋಡ್ದಂಗೆ ನನ್ನ 33 ಇಯರ್ಸ್ ಲೈಫಲ್ಲಿ ಐ ಹ್ಯಾವ್ ನಾಟ್ ಸೀನ್ ಅ ಮೇಜರ್ ಅರ್ಥ್ಕ್ವೇಕ್. ಸೊ ಹಾಗಾಗಿ ಇದು ಸೇಫು. ಆಮೇಲೆ ನಾವು ಬೆಂಗಳೂರಲ್ಲಿ ಇರೋದ್ರಿಂದ ನಮಗೆ ಬೇಕು ಅಂದರೆ ಇಲ್ಲೇ ಹತ್ರ ಆಗತ್ತೆ ನಮಗೆ. ಕ್ರಯೋಸೇವ್ ಹುಟ್ಟಿದ ಮಕ್ಕಳ ಹೊಕ್ಕಳ ಬಳ್ಳಿಯ ರಕ್ತದಿಂದ ಸ್ಟೆಮ್ ಸೆಲ್ಸ್ ಅನ್ನ ಶೇಖರಿಸುವುದರಲ್ಲಿ ಬಹಳ ಜಾಗರೂಕತೆಯಿಂದ ನಡೆಸಿಕೊಂಡು ಬರ್ತಾ ಇದೆ. ಒಂದೊಂದು ಮಗುವಿನ ಸ್ಟೆಮ್ ಸೆಲ್ಸ್ಗಳನ್ನ ಲ್ಯಾಬಿನಲ್ಲಿ ಹೈಜಿನಿಕ್ ಆಗಿ ಹಾಗೂ ಕ್ರಮಬದ್ಧವಾಗಿ ಹಲವು ಬಗೆಯ ಟೆಸ್ಟ್ಗಳನ್ನ ಮಾಡೋ ಮುಖಾಂತರ ಇದನ್ನ ಶೇಖರಿಸಿಡಲಾಗ್ತಾ ಇದೆ. ಇನ್ನೊಂದು ಕ್ರಯೋಸೇವ್ ಅವ್ರದ್ದು ಒಂದು ಅಡ್ವಾಂಟೇಜ್ ಏನಂದರೆ ಇವ್ರದ್ದು ಮ್ಯಾನ್ಯುಯಲ್ ಪ್ರೋಸೆಸ್ ಬರೋದಿಲ್ಲ. ಅಂದರೆ ಯಾರು ಮನುಷ್ಯರು ಗ್ಲೌಸ್ ಹಾಕೊಂಡ್ರು ಇದನ್ನು ಟಚ್ ಮಾಡೋದಿಲ್ಲ ಬ್ಲಡ್ನಾಗಲಿ. ಇಟ್ಸ್ ಆಲ್ ಆಟೋಮೇಟೆಡ್ ಪ್ರೋಸೆಸ್. ಸೊ ಪ್ರೋಸೆಸ್ಸಿಂಗ್ ಏನು ಮಾಡ್ತಾರೆ ಇವರು, ಇದರಲ್ಲಿ ಮ್ಯಾನ್ಯುಯಲ್ ಇಂಟರ್ವೆನ್ಷನ್ ಇಲ್ಲ. ಅಂದರೆ ಯಾರು ಮನುಷ್ಯರು ಅದನ್ನು ಕೈಯಲ್ಲಿ ಮುಟ್ಟೋದಿಲ್ಲ, ಇದೆಲ್ಲ ಮಿಷಿನಲ್ಲೇ ಆಗಿಬಿಡುತ್ತೆ. ಸೊ ಮಿಷಿನಲ್ಲಿ ಆಗೋದ್ರಿಂದ ಇನ್ಫೆಕ್ಷನ್ಸ್ ಕಡಿಮೆ ಆಗುತ್ತೆ. ಆಮೇಲೆ ಮೋರ್ ಸೇಫ್ಟಿ. ಈ ನಮ್ಮ ಏನು ನಾವು ಸೇವ್ ಮಾಡ್ತೀರಿ ಸ್ಟೆಮ್ ಸೆಲ್ಸ್ ಆಮೇಲೆ ಬ್ಲಡ್ಡು, ಇದು ಮೋರ್ ಸೇಫ್ಟಿ ಅದು. ಸೊ ಹಾಗಾಗಿ ಕ್ರಯೋಸೇವ್ ಅವರು ಇದೊಂದು ಒಳ್ಳೆ ಪ್ರೋಸೆಸ್ನ ಹಿಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇಟ್ಸ್ ಅ ವೆರಿ ಗುಡ್ ಥಿಂಗ್ ಟು ಗೋ ವಿತ್ ಕ್ರಯೋಸೇವ್. ತಂದೆ ತಾಯಿಯರಿಗೆ ಅವರ ಮಕ್ಕಳೇ ಕಣ್ಮಣಿಗಳು ಅಂದ್ರೆ ಅದರಲ್ಲಿ ಅಚ್ಚರಿ ಪಡುವಂತಹ ಸಂಗತಿ ಏನಿಲ್ಲ. ಮಕ್ಕಳ ಆರೋಗ್ಯಕ್ಕಾಗಿ ಹಾಗೂ ಅವರ ಏಳ್ಗೆಗಾಗಿ ಪೋಷಕರು ಪಡೋ ಕಷ್ಟ ಅಷ್ಟಿಷ್ಟಲ್ಲ. ಮಕ್ಕಳ ಒಳಿತಿಗಾಗಿ ಪೋಷಕರು ಯಾವುದೇ ರೀತಿಯ ತ್ಯಾಗಕ್ಕೂ ಸಿದ್ಧರಾಗಿದ್ದಾರೆ. ಅಂತಹ ಒಂದು ನಿದರ್ಶನ ಇಲ್ಲಿದೆ. ಈಗ ಸುಮಾರು ಜನ ಮಗು ಹುಟ್ಟಿದಂಗೆ ಇನ್ಶೂರೆನ್ಸ್ ಮಾಡಿಸ್ತಾರೆ. ಇನ್ಶೂರೆನ್ಸಿಂದ ನಮಗೆ ಎಷ್ಟು ಅಡ್ವಾಂಟೇಜಸ್ ಇದೆಯೋ ಅದರಿಂದ 10 times ಮೋರ್ ಅಡ್ವಾಂಟೇಜಸ್ ಸ್ಟೆಮ್ ಸೆಲ್ಸ್ ಯೂಸ್ ಮಾಡೋದ್ರಿಂದ ಇದೆ. ಸೊ ಒಂದೇನಂದರೆ ಅವೇರ್ನೆಸ್ ಇಲ್ಲ. ನಮ್ಮ ಇದರಲ್ಲಿ ನನ್ನ ಫ್ರೆಂಡ್ ಸರ್ಕಲಲ್ಲಾಗಲಿ ನನ್ನ ಫ್ಯಾಮಿಲಿ ಸರ್ಕಲಲ್ಲಾಗಲಿ ಸುಮಾರು ಜನನ ಕೇಳಿದೆ, ಯಾರಿಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಒಂದು ಐಡಿಯಾ ಇದೆ, ಬಟ್ ಅದು ನಮಗೇನು ಬೇಕಾಗೋದಿಲ್ಲ ಅಂತ ಒಂದು ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಇದು ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿ, ಎಸ್ಪೆಷಲಿ ಮಗುಗೆ. ಏಕೆಂದರೆ ಮಗುಗೆ ಇನ್ನು 100% ಅದರದ್ದು ಸ್ಟೆಮ್ ಸೆಲ್ಸು ನಿಮಗೆ ವರ್ಲ್ಡಲ್ಲಿ ತುಂಬ ಕಡಿಮೆ ಮ್ಯಾಚ್ ಆಗೋದು ಸಿಕ್ಕೋದು. ಅಕಸ್ಮಾತ್ ಸಿಕ್ಕಿದ್ರೂ ಸ್ಟೆಮ್ ಸೆಲ್ಸು ತುಂಬ ಎಕ್ಸ್ಪೆನ್ಸಿವು. ಸೊ ಇದೇನು ಇನಿಷಿಯಲ್ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ನಾವು ಬರ್ತ್ ಟೈಮಲ್ಲಿ, ಅದು ಬಂದು ಇನ್ವ್ಯಾಲ್ಯೂಬಲ್ ಅಂತ ಹೇಳ್ಬೋದು. ಇಟ್ಸ್ ಸಂಜೀವನಿ ಥರ ಅದು. ಕಳೆದ 10 ವರ್ಷಗಳಿಂದ ಈಚೆಗೆ ಸ್ಟೆಮ್ ಸೆಲ್ಸ್ ಹೆಚ್ಚಾಗಿ ಜನರ ಗಮನಕ್ಕೆ ಬರುವಂತಾಗಿದೆ. ಇದರ ಮಹತ್ವ ಹಾಗೂ ಉಪಯೋಗಗಳ ಬಗ್ಗೆ ಜನರು ತಿಳಿದುಕೊಳ್ಳೋಕೆ ಮುಂದಾಗ್ತಾ ಇದ್ದಾರೆ. ಆದರೆ ಇನ್ನೂ ಬಹಳಷ್ಟು ಪೋಷಕರು ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದೆ ಸುಮ್ಮನಾಗ್ತಾ ಇದ್ದಾರೆ. ನಾನು ಕಂಡ ಮಟ್ಟಿಗೆ, ನನಗೆ ಗೊತ್ತಿರೋ ಮಟ್ಟಿಗೆ ಪಬ್ಲಿಕ್ ಅವೇರ್ನೆಸ್ ಭಾರಿ ಕಡಿಮೆ ಇದೆ. ಜಸ್ಟ್ ಲೈಕ್ ಎ ಬ್ಲಡ್ ಡೊನೇಷನ್ ವೇರ್ ಅವೇರ್ನೆಸ್ ಇಸ್ ಗೋಯಿಂಗ್ ಆನ್ ನೌ, ರ್ಯಾಂಪೆಂಟ್ ಅವೇರ್ನೆಸ್ ಇಸ್ ಗೋಯಿಂಗ್ ಆನ್. ಅದೇ ರೀತಿಲಿ ಈ ಕಾರ್ಡ್ ಬ್ಲಡ್ ಇಡೋದ್ರಿಂದ, ಕಾರ್ಡ್ ಬ್ಲಡ್ ಸ್ಟೆಮ್ ಸೆಲ್ಸ್ ಇಡೋದ್ರಿಂದ ಅದು ಪ್ರಯೋಜನ ಇದೆ ಅನ್ನೋದು ನಮಗೆ ಮನವರಿಕೆ ಆಗಬೇಕು. ಜನಗಳಿಗೆ ಮನವರಿಕೆ ಆದರೆ ಜಾಸ್ತಿ ಜನ ಇಡೋದಕ್ಕೆ ಪ್ರಯತ್ನ ಪಡ್ತವೆ. ಜಾಸ್ತಿ ಜನ ಇಟ್ಟಾಗ ಉಪಯೋಗಗಳನ್ನು ಜಾಸ್ತಿ ಆಗ್ತದೆ. ಮುಂದಿನ ಪೀಳಿಗೆಗೆ, ಮುಂದಿನ ಜನಾಂಗಕ್ಕೆ ಉಪಯೋಗ ಜಾಸ್ತಿ ಆಗ್ತದೆ. ಆದರೆ ಕಾರ್ಡ್ ಬ್ಲಡ್ ಬ್ಯಾಂಕಿಂಗ್ ಮಾಡುವ ಹಲವಾರು ಸಂಸ್ಥೆಗಳು ಇಂದು ಸ್ಟೆಮ್ ಸೆಲ್ಸ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಹಾಗೂ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವ ಮುಖಾಂತರ ಇದರ ಮೌಲ್ಯವನ್ನ ತಿಳಿಸಿಕೊಡುವ ಕಾರ್ಯವನ್ನ ನಡೆಸುತ್ತಿದ್ದಾರೆ. ಇದು ಪೋಷಕರ ಗಮನಕ್ಕೆ ಬಂದು ಇದರ ಉಪಯುಕ್ತತೆಯನ್ನ ಅವರು ಅರಿಯುವ ಮೂಲಕ ಮಕ್ಕಳ ಭವಿಷ್ಯ ಉಜ್ವಲವಾಗುವಂತೆ ನೋಡಿಕೊಳ್ತಾ ಇದ್ದಾರೆ.
ತಾಯಿ ಮಗುವಿನ ಸಂಬಂಧ ಹಾಗೂ ತಂದೆ ಮಗುವಿನ ಸಂಬಂಧ ಇನ್ನಷ್ಟು ಭದ್ರವಾಗಲು ಇಂದು ವಿಜ್ಞಾನಿಗಳು ಕಾರ್ಡ್ ಬ್ಲಡ್ನಿಂದ ಸ್ಟೆಮ್ ಸೆಲ್ಸ್ಗಳನ್ನು ಶೇಖರಿಸುವಂತಹ ಒಂದು ನೂತನ ಆವಿಷ್ಕಾರವನ್ನೇ ಮಾಡಿದ್ದಾರೆ ಎಂದರೆ ಅತಿಶಯೋಕ್ತಿ ಏನಲ್ಲ. ಇದು ಪೋಷಕರು ಮಕ್ಕಳಿಗೆ ನೀಡುವ ಒಂದು ಸಂಜೀವಿನಿ ಎಂದರೆ ತಪ್ಪಾಗಲಾರದು. ಇದು ಮಗುವಿನ ಮರುಜನ್ಮದ ಮಾತಾದರೆ ಇನ್ನು ನಮ್ಮ ಚರ್ಮವನ್ನು ಹೇಗೆ ನಾವು ಕಾಪಾಡಿಕೊಳ್ಬಹುದು ಎಂಬುದನ್ನು ತಿಳಿಯೋಕ್ಕೂ ಮುಂಚೆ ಮತ್ತೊಂದು ಬ್ರೇಕ್. Joss Alucas opens the biggest showroom in Bangalore. The largest collection of diamond and 916 BIS hallmarked gold jewelry. Inauguration on 15th October at Dickinson Road, Bangalore. Joss Alucas, a tradition of fine jewelry. ಇಟ್ ವಿಲ್ ಬಿ ಥ್ರಿಲ್ಲಿಂಗ್ ಆಗಿರುತ್ತೆ ಫೈಟ್. ಜೊತೆಲಿ ವಿಜುವಲ್ ಜನ ನೋಡಿದಾಗ ಸ್ವಲ್ಪ ಬೇರೆ ರೀತಿ ಕಾಣುತ್ತೆ. ಬೆಗ್ಗಿಂಗ್ ಮಾಫಿಯಾ. ಸೊ ಇದು ತಪ್ಪು ಅಂತೇಳಿ ಹೀರೋ ಫೈಟ್ ಮಾಡುವಂಥ ಸನ್ನಿವೇಶ. ವೀಕ್ಷಿಸಿ ಸೆಕೆಂಡ್ ಶೋ ಇಂದು ರಾತ್ರಿ 7:30ಕ್ಕೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಿರಾಕುಲ್, ನ್ಯೂಟ್ರಿಸ್ಲಿಮ್, ವಿಗಾರ್ಡ್ ಸ್ಟೆಬಿಲೈಸರ್, ಪ್ರೆಸ್ಟೀಜ್, ಜೈಪುರ್ ಜೆಮ್ಸ್, ಬಾಡಿ ಪ್ಲಸ್, ಟೊಯಾಟಾ ಲಿವಾ, ವಿನಾಯಕ ಜ್ಯುವೆಲರಿ, ಮಂಕಿ ಪೊರ್ಕೆ. ಇಲ್ಲಿ ಪ್ರೀತಿಯ ಧಾರೆ ಇದೆ, ಇನ್ನಿಲ್ಲದ ಮುನಿಸಿದೆ, ಆದರೂ ಬಿಡಲಾರದ ನಂಟಿದೆ. ತೇಜಸ್ವಿ ಇನ್ ಲವ್. ವೀಕ್ಷಿಸಿ ಹಾಯ್ ತೇಜಸ್ವಿ ಇಂದು ರಾತ್ರಿ 8:30ಕ್ಕೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ನ್ಯೂಟ್ರಿಸ್ಲಿಮ್, ಪ್ರೆಸ್ಟೀಜ್, ಮಿರಾಕುಲ್, ಪ್ಯಾರಗಾನ್, ವೆಂಕಾಪ್ ಚಿಕನ್, ಬಾಡಿ ಪ್ಲಸ್. ಐದು ವರ್ಷಗಳ ಬಳಿಕ ಬಯಲಾಯ್ತು ಭಯಾನಕ ಹತ್ಯೆಯ ರಹಸ್ಯ. ದರೋಡೆಗೆ ನಿಂತವರ ಹಿಂದಿತ್ತು ಅಮಾಯಕ ಹೆಣ್ಣಿನ ಸಾವಿನ ಸತ್ಯ. ಪ್ರೀತಿಸಿ ಕೈ ಹಿಡಿದ ಪ್ರೇಮಿ ಪ್ರೇಯಸಿಯನ್ನ ಕೊಂದದ್ಯಾಕೆ? ಪಾಪಿ ಪ್ರೇಮಿ. ಚಾರ್ಜ್ ಶೀಟ್ ಇಂದು ರಾತ್ರಿ 10 ಗಂಟೆಗೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ನ್ಯೂಟ್ರಿಗೇನ್, ವಿಗಾರ್ಡ್ ಪವರ್ ಎಫಿಷಿಯಂಟ್ ವಾಟರ್ ಹೀಟರ್, ಬಜಾಜ್ ಸ್ಟೀಮ್ ಐರನ್, ವೆನ್ಕಾಫ್ ಚಿಕನ್, ಆರ್ಆರ್ ಗೋಲ್ಡ್ ಪ್ಯಾಲೇಸ್ ಬಾಡಿ ಪ್ಲಸ್ ಕ್ಯಾಪ್ಸೂಲ್ಸ್ ಮತ್ತು ಟೊಯೋಟಾ ಎಟಿಎಸ್. ಬ್ರಿಂಗ್ ಹೋಮ್ ದ ಸ್ಮೈಲ್. ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ, ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ. ಮಾರ್ಕಂಡಯ್ಯನಂಥ ಭಕ್ತಿ ಇರಬೇಕು, ಬಸವೇಶ್ವರರಂಥ ಭಕ್ತಿ ಇರಬೇಕು. ಅಂತ ಭಕ್ತಿ, ಅಂತ ನಿಷ್ಠೆ, ಅಂತ ಶ್ರದ್ಧೆ ಯಾವ ಮನುಷ್ಯನ ಹತ್ತಿರವಿರುತ್ತೋ ಅಲ್ಲಿ ದೇವರು ಪ್ರತ್ಯಕ್ಷನಾಗುತ್ತಾನೆ. ವೀಕ್ಷಿಸಿ ಓಂ ನಮೋ ನಾಳೆ ಬೆಳಗ್ಗೆ 7 ಗಂಟೆಗೆ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಜೀವನ ಶೈಲಿ, ಆಹಾರ ವಿಹಾರ ಎಲ್ಲವೂ ನಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರುತ್ತದೆ. ಟ್ಯಾನ್, ಪಿಗ್ಮೆಂಟೇಷನ್, ಪಿಂಪಲ್ನಂತಹ ಸೌಂದರ್ಯ ಸಮಸ್ಯೆಗಳು ಯುವಕ ಯುವತಿಯರ ನಿದ್ದೆ ಹಾಳು ಮಾಡುತ್ತಿದೆ. ಪರಿಹಾರಕ್ಕಾಗಿ ಕಂಡು ಕೇಳಿದ ಎಲ್ಲ ಸೋಪ್ಗಳು, ಕ್ರೀಮ್ಗಳನ್ನು ಟ್ರೈ ಮಾಡಿದರೂ ಕೂಡ ಪ್ರಯೋಜನವಾಗದೆ ಕನ್ನಡಿ ಮುಂದೆ ನಿಂತು ನಿಟ್ಟಿಸುರು ಬಿಡುವಂತಾಗಿದೆ. ಆದ್ರೀಗ ಇವಕ್ಕೆಲ್ಲ ಸೂಕ್ತ ಪರಿಹಾರಗಳನ್ನು ಕೊಡುಗೆಯಾಗಿ ನೀಡಿದೆ ಪೀಲಿಂಗ್ ಥೆರಪಿ. ಸುಂದರ ತ್ವಚೆ, ಹೊಳೆಯುವ ಮೈಕಾಂತಿ ಇವೆಲ್ಲ ನಮಗೆ ಪ್ರಕೃತಿದತ್ತ ಕೊಡುಗೆಗಳು. ಹಾಗೆಯೇ ಸೂರ್ಯನ ಕಿರಣಗಳ ತೀಕ್ಷ್ಣತೆಯಿಂದ ಚರ್ಮ ಕಪ್ಪಾಗುವಿಕೆ, ಮೊಡವೆಗಳು, ಚರ್ಮ ಕಳೆಗುಂದುವಿಕೆ ಹಾಗೂ ಸುಕ್ಕುಗಟ್ಟುವಿಕೆಯಂತಹ ಎಲ್ಲ ಸಮಸ್ಯೆಗಳು ಸಹ ಪ್ರಕೃತಿದತ್ತ ಪರ್ಯಾಯ ಬದಲಾವಣೆಗಳೇ. ಆದರೆ ಈ ಎಲ್ಲ ಸಮಸ್ಯೆಗಳಿಗೆ ಮಾನವ ನಿರ್ಮಿತ ಆಧುನಿಕ ಸೌಂದರ್ಯ ಚಿಕಿತ್ಸೆ ಪರಿಹಾರವಾಗಿದೆ. ಇಂದಿನ ಕಾಲದಲ್ಲಿ ಎಸ್ಪೆಷಲಿ ಈ ಪ್ರೆಸೆಂಟ್ ಡೇ ಯಂಗ್ಸ್ಟರ್ಸ್ ಈ ಸ್ಕಿನ್ ಟ್ಯಾನ್, ಡಲ್ ಸ್ಕಿನ್, ಅನ್ಈವನ್ ಸ್ಕಿನ್ ಟೆಕ್ಸ್ಚರ್ ಮತ್ತು ಇರೆಗ್ಯುಲರ್ ಸ್ಕಿನ್ ಟೋನ್, ಪಿಗ್ಮೆಂಟೇಷನ್, ಪಿಂಪಲ್ ಸ್ಕಾರ್ಸ್ ಮತ್ತು ರಿಂಕಲ್ಸ್ ಇಂಥ ಸಮಸ್ಯೆಗಳಿಗೆ ತುಂಬ ತಲೆ ಕೆಡಿಸ್ಕೊಂಡಿರ್ತಾರೆ. ಸೊ ಇಂಥ ಸಮಸ್ಯೆಗಳಿಗೆ ತುಂಬ ಅತ್ಯುತ್ತಮವಾದ ಚಿಕಿತ್ಸೆ ಅಂತ ಅಂದರೆ ಈ ಕೆಮಿಕಲ್ ಪೀಲ್. ಸೊ ಕೆಮಿಕಲ್ ಪೀಲ್ ಅಂತ ಅಂದರೆ ಅದು ಸ್ಕಿನ್ ರೀಜುವನೇಷನ್ ಮಾಡುವಂಥ ಒಂದು
ಟ್ರೀಟ್ಮೆಂಟ್ ವಿಧಾನ. ಕೆಮಿಕಲ್ ಪೀಲಿಂಗ್ ಇದೊಂದು ಆಧುನಿಕ ಚಿಕಿತ್ಸೆ. ಇದರಲ್ಲಿ ಹಲವು ಬಗೆಯ ಪೀಲಿಂಗ್ಗಳಿದ್ದು ವ್ಯಕ್ತಿಯ ಸಮಸ್ಯೆ, ತ್ವಚೆಯ ವರ್ಗವನ್ನು ಆಧರಿಸಿ ಈ ಟ್ರೀಟ್ಮೆಂಟ್ ನೀಡಲಾಗುತ್ತೆ. ಕೆಮಿಕಲ್ ಅಂತ ಹೇಳಿದ ತಕ್ಷಣ ಯಾರು ಹೆದರ್ಕೊಳ್ಬೇಕಾಗಿಲ್ಲ. ಯಾಕೆಂದರೆ ನಾವು ಏನೇ ಬಳಸಿದ್ರು ಅದು ಲಿಮಿಟೆಡ್ ಡೋಸಲ್ಲೇ ನಾವು ಬಳಸ್ತೀವಿ. ಸೊ ಇದೇನು ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ನಿನ ಸೂಪರ್ಫಿಷಿಯಲ್ ಲೇಯರಲ್ಲಿರುವಂಥ ಡೆಡ್ ಸೆಲ್ಸನ್ನು ಮಾತ್ರ ತೆಗೆಯುತ್ತೆ. ಸೊ ಡೆಡ್ ಸೆಲ್ಸ್ ತೆಗೆದು ಹೊಸ ಸ್ಕಿನ್ ರೀಜುವಿನೇಟ್ ಮಾಡೋದಕ್ಕೆ ಅದು ಸಹಾಯ ಮಾಡುತ್ತೆ. ಆ ಹೊಸ ಸ್ಕಿನ್ ರೀಜುವಿನೇಟ್ ಆಗ್ತಾ ಇದ್ದಂಗೆ ಫ್ರೆಶ್ ಸ್ಕಿನ್ ಹೊರಗಡೆ ಬಂದು ಸ್ಕಿನ್ ಕ್ಲಿಯರಾಗಿ ಕಾಣಿಸುತ್ತೆ, ಮೋರ್ ಸ್ಮೂದರ್ ಆಗಿ ಕಾಣಿಸುತ್ತೆ. ನನಗೆ ಸ್ಕಿನ್ ಟ್ಯಾನ್ ಆಗಿತ್ತು, ಸ್ವಲ್ಪ ಡಲ್ ಅನ್ನಿಸ್ತಾ ಇತ್ತು. ಅದರಿಂದ ನಾನು ಡಾಕ್ಟರ್ ಸುಜಯ್ ಅವ್ರನ್ನ ಕನ್ಸಲ್ಟ್ ಮಾಡಿದೆ. ಅದಕ್ಕೆ ಅವರು ಗ್ಲೈಕೋಲಿಕ್ ಪೀಲ್ ಅಂತ ಒಂದು ಟ್ರೀಟ್ಮೆಂಟ್ಗೆ ಸಜೆಸ್ಟ್ ಮಾಡಿದರು. ನಾನು ಅದು ಇವಾಗ ಒಂದು 4 ಸಿಟ್ಟಿಂಗ್ ಆಗಿದೆ. ನನಗೆ ಸ್ಕಿನ್ನೆಲ್ಲ ಬ್ರೈಟ್ ಅನ್ನಿಸ್ತಾ ಇದೆ. ನನಗೆ ಇವಾಗ ಆರಾಮ್ ಅನ್ನಿಸ್ತಾ ಇರೋದ್ರಿಂದ ನಾನು ಅದನ್ನು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿದ್ದೀನಿ. ಸೂರ್ಯನ ಅತಿ ತೀಕ್ಷ್ಣ ಕಿರಣಗಳಿಗೆ ಮೈ ಒಡ್ಡಿದಾಗ ನಮ್ಮ ಸೂಕ್ಷ್ಮ ತ್ವಚೆ ಕಳೆಗುಂದುತ್ತೆ. ಕಪ್ಪು ಬಣ್ಣಕ್ಕೆ ತಿರುಗುವ ಚರ್ಮ ಕ್ರಮೇಣ ಸತ್ತಂತೆ ಅನಿಸುತ್ತೆ. ಇವತ್ತಿನ ದಿನಗಳಲ್ಲಿ ಎಲ್ಲರಲ್ಲೂ ಸೌಂದರ್ಯ ಪ್ರಜ್ಞೆ ಹೆಚ್ಚಾಗಿರೋದ್ರಿಂದ ಇದೊಂದು ದೊಡ್ಡ ಸಮಸ್ಯೆಯಂತೆ ಪರಿಣಮಿಸಿದೆ ಅಂದರೆ ಸುಳ್ಳಾಗಲಾರದು. ನಾವು ಈ ಕೆಮಿಕಲ್ ಪೀಲ್ನ ಈ ಡಲ್ ಸ್ಕಿನ್ ಇರೋರಲ್ಲಿ ಮಾಡ್ಬೋದು, ಮತ್ತು ಈ ಅನ್ಈವನ್ ಸ್ಕಿನ್ ಟೆಕ್ಸ್ಚರ್ ಇರೋರಂಥರಲ್ಲಿ ಮಾಡ್ಬೋದು, ಅನ್ಈವನ್ ಸ್ಕಿನ್ ಟೋನ್ ಇರೋರಲ್ಲಿ, ಮತ್ತು ಪಿಗ್ಮೆಂಟೇಷನ್ ಕಡಿಮೆ ಮಾಡೋದಕ್ಕೆ ಇದನ್ನು ಬಳಸ್ಕೋಬೋದು, ಮತ್ತು ಪಿಂಪಲ್ಸ್ ಕಡಿಮೆ ಮಾಡೋದಕ್ಕೆ, ಪಿಂಪಲ್ಸ್ ವಾಸಿಯಾಗಿ ಅದರಿಂದ ಉಳಿದಿರೋ ಕಲೆಗಳನ್ನು ಕಡಿಮೆ ಮಾಡೋದಕ್ಕೆ ಕೂಡ ಬಳಸ್ಕೋಬೋದು. ಮತ್ತು ಕೆಲವು ಹೆಂಗಸರಲ್ಲಿ ಹೆಚ್ಚಾಗಿ ಈ ಚೀಕ್ಸ್ ಮೇಲೆ ಸ್ವಲ್ಪ ಪಿಗ್ಮೆಂಟೇಷನ್ ಇರುತ್ತೆ, ಚೀಕ್ಸ್ ಮತ್ತು ಮೂಗಿನ ಮೇಲೆ ಸ್ವಲ್ಪ ಹೆಚ್ಚಾಗಿ ಪಿಗ್ಮೆಂಟೇಷನ್ ಇರುತ್ತೆ. ಸೊ ಇದಕ್ಕೆ ಮೆಲಾಸ್ಮಾ ಅಂತ ಹೇಳ್ತೇವೆ. ಇಂಥ ಸಮಸ್ಯೆಗಳಿಗೂ ನಾವು ಈ ಕೆಮಿಕಲ್ ಪೀಲ್ನ ಬಳಸ್ಕೋಬೋದು. ಟ್ಯಾನ್, ಪಿಗ್ಮೆಂಟೇಷನ್ ಅಂತಹ ಸಮಸ್ಯೆಗಳಿಗೆ ಪೀಲಿಂಗ್ ಥೆರಪಿಯಲ್ಲಿ ಗ್ಲೈಕೋಲಿಕ್ ಪೀಲ್ ಮಾಡಲಾಗುತ್ತೆ. ಮೊದಲು ಕ್ಲೆನ್ಸಿಂಗ್ ಮಾಡಿ ಗ್ಲೈಕೋಲಿಕ್ ಪೀಲ್ ಜೆಲ್ ಅನ್ನ ತ್ವಚೆಯ ಮೇಲೆ ಅಪ್ಲೈ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಸ್ವಲ್ಪ ಪ್ರಮಾಣದ ಇರಿಟೇಷನ್ ಕಂಡು ಬಂದ್ರೂ ಸ್ವಲ್ಪ ಸಮಯದಲ್ಲಿ ಸರಿ ಹೋಗುತ್ತೆ. ತ್ವಚೆ ಹಾಗೂ ಸಮಸ್ಯೆಯ ತೀವ್ರತೆಯನ್ನು ಆಧರಿಸಿ ಇಂತಿಷ್ಟು ಪ್ರಮಾಣದಲ್ಲಿ ಪೀಲಿಂಗ್ ಜೆಲ್ ಅನ್ನ ಫೇಸ್ಗೆ ಅಪ್ಲೈ ಮಾಡಲಾಗುತ್ತೆ. ಅತ್ಯಂತ ಕಡಿಮೆ ಸಮಯ ತೆಗೆದುಕೊಳ್ಳುವ ಈ ಚಿಕಿತ್ಸೆ ಹೆಚ್ಚು ಪರಿಣಾಮಕಾರಿ. ಪಿಗ್ಮೆಂಟೇಷನ್, ಪಿಂಪಲ್ಸ್ ಇಂಥ ಸಮಸ್ಯೆಗಳನ್ನು ಕಡಿಮೆ ಮಾಡೋದಕ್ಕೆ ಒಂದು 6 to 8 ಸೆಷನ್ಸ್ ಆಫ್ ಕೆಮಿಕಲ್ ಪೀಲ್ ಬೇಕಾಗತ್ತೆ. ಈಚ್ ಸೆಷನ್ ಮಧ್ಯದಲ್ಲಿ 15 days ಗ್ಯಾಪ್ ಇರಬೇಕಾಗತ್ತೆ. ಈ ಕೆಮಿಕಲ್ ಪೀಲ್ ಮಾಡಬೇಕಾದ್ರೆ ನಾವು ಈ ಪೀಲ್ ಸೊಲ್ಯೂಷನ್ನ ಬಳಸ್ತೀವಿ. ಈ ಪೀಲ್ ಸೊಲ್ಯೂಷನ್ನ ಅಪ್ಲೈ ಮಾಡಿ ನಾವು ಕೆಲವು ನಿಮಿಷಗಳನ್ನು ಅದನ್ನು ಬಿಟ್ಬಿಟ್ಟು ಆಮೇಲೆ ಅದನ್ನು ನ್ಯೂಟ್ರಲೈಸ್ ಮಾಡ್ತೀವಿ. ಅದು ನ್ಯೂಟ್ರಲೈಸ್ ಮಾಡಿದ ನಂತರ ಅದು ಸೊಲ್ಯೂಷನ್ ಸ್ಕಿನ್ ಮೇಲೆ ಇರಬೇಕಾದ್ರೆ ಮೈಲ್ಡಾಗಿ ಟಿಂಗ್ಲಿಂಗ್ ಸೆನ್ಸೇಷನ್ ಅಥವಾ ಇರಿಟೇಷನ್ ಆಗುತ್ತೆ. ಒನ್ಸ್ ಅದು ನ್ಯೂಟ್ರಲೈಸ್ ಮಾಡಿದ್ಮೇಲೆ ಆ ಇರಿಟೇಷನ್ ಎಲ್ಲ ಕಡಿಮೆ ಆಗುತ್ತೆ. ಈ ಕೆಮಿಕಲ್ ಪೀಲ್ ಅನ್ನೋದು ಕ್ಲಿನಿಕಲ್ಲೇ ಮಾಡುವಂಥ ಒಂದು ಪ್ರೊಸೀಜರ್. ಸೊ ಕೆಲವರು ಪಾರ್ಲರ್ಸಲ್ಲೂ ಕೆಮಿಕಲ್ ಪೀಲ್ ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ಅದು ತುಂಬ ಸೇಫ್ ಇರೋದಿಲ್ಲ ಪಾರ್ಲರ್ಸಲ್ಲಿ ಮಾಡಿದ್ರೆ. ಯಾಕಂದರೆ ಅವರು ಎಕ್ಸ್ಪೀರಿಯನ್ಸ್ಡ್ ಡರ್ಮಟಾಲಜಿಸ್ಟ್ ಹತ್ರ ಮಾಡಿದ್ರೇ ಅದು ತುಂಬ ಒಳ್ಳೆಯದು. ಇತ್ತೀಚಿನ ಬದಲಾದ ಜೀವನ ಶೈಲಿಯೂ ಸಹ ತ್ವಚೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಇಂತಹ ಸಂದರ್ಭದಲ್ಲಿ ಸೂಕ್ತ ಸಲಹೆ ಪಡೆದು ಸರಿಯಾದ ಪರಿಹಾರ ಕ್ರಮ ಅನುಸರಿಸಿದಲ್ಲಿ ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಆರೋಗ್ಯವಂತ ತ್ವಚೆಯನ್ನ ನಮ್ಮದಾಗಿಸಿಕೊಳ್ಳಬಹುದಾಗಿದೆ. ಕೆಮಿಕಲ್ ಪೀಲ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಫೇಸ್ನ ಕ್ಲೆನ್ಸ್ ಮಾಡ್ಕೋಬೇಕು. ಸೊ ಕ್ಲೆನ್ಸ್ ಮಾಡಿದ ನಂತರ ನಾವು ಅಬೌಟ್ 1 ml ಆಫ್ ದ ಪೀಲ್ ಸೊಲ್ಯೂಷನ್ನ ತಗೊಳ್ತೀವಿ. ಸೊ 1 ml ಆಫ್ ದ ಸೊಲ್ಯೂಷನ್ನ ಫುಲ್ ಫೇಸ್ಗೆ ನಾವು ಅಪ್ಲೈ ಮಾಡ್ತೇವೆ. ಸೊ ಅಪ್ಲೈ ಮಾಡಿದ ನಂತರ ಅದನ್ನು ನಾವು ಫ್ಯೂ ಮಿನಿಟ್ಸ್ ಫೇಸ್ ಮೇಲೆ ಇರೋದಕ್ಕೆ ಬಿಡ್ತೀವಿ. ಆ ಸೊಲ್ಯೂಷನ್ ಫೇಸ್ ಮೇಲೆ ಇದ್ದಾಗ ಮೈಲ್ಡಾಗಿ ಸ್ವಲ್ಪ ಟಿಂಗ್ಲಿಂಗ್ ಸೆನ್ಸೇಷನ್ ಆಗ್ಬೋದು ಅಥವಾ ಸ್ವಲ್ಪ ಇರಿಟೇಷನ್ ಆಗ್ಬೋದು. ಫ್ಯೂ ಮಿನಿಟ್ಸ್ ಆದ ನಂತರ ಅದನ್ನು ನ್ಯೂಟ್ರಲೈಸ್ ಮಾಡಬೇಕಾಗತ್ತೆ. ಅದನ್ನು ನ್ಯೂಟ್ರಲೈಸ್ ಮಾಡಿದ ತಕ್ಷಣ ಇರಿಟೇಷನ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಕೆಲವರಲ್ಲಿ ಈ ಟ್ರೀಟ್ಮೆಂಟ್ ಮಾಡಿದ ನಂತರ ಮೈಲ್ಡಾಗಿ ರೆಡ್ನೆಸ್ ಇರೋ ಚಾನ್ಸಸ್ ಇರುತ್ತೆ. ಆ ರೆಡ್ನೆಸ್ ಇದ್ರೂ ಫ್ಯೂ ಅವರ್ಸ್ ಇರ್ಬೋದು, ಆಮೇಲೆ ತಾನಾಗೆ ಕಡಿಮೆ ಆಗಿಬಿಡುತ್ತೆ. ಈ ಕೆಮಿಕಲ್ ಪೀಲ್ಸಲ್ಲಿ ಬಹಳಷ್ಟು ವೆರೈಟೀಸ್ ಇದೆ. ಗ್ಲೈಕಾಲಿಕ್ ಪೀಲ್, ಸ್ಯಾಲಿಸಿಲಿಕ್ ಪೀಲ್, ಲ್ಯಾಕ್ಟಿಕ್ ಪೀಲ್, ಯೆಲ್ಲೋ ಪೀಲ್, TCA ಪೀಲ್. ಸೊ ನಾವು ಇವತ್ತು ತೋರಿಸಿದ್ದು ಇದು ಗ್ಲೈಕಾಲಿಕ್ ಪೀಲ್. ಈ ಗ್ಲೈಕಾಲಿಕ್ ಪೀಲ್ ಅನ್ನೋದು ನಾವು ಡಲ್ ಸ್ಕಿನ್, ಟ್ಯಾನ್ ರಿಮೂವಲ್, ಮತ್ತು ಅನ್ಈವನ್ ಸ್ಕಿನ್ ಟೋನ್, ಪಿಂಪಲ್ಸ್, ಪಿಂಪಲ್ ಮಾರ್ಕ್ಸ್, ಮೆಲಾಸ್ಮಾ ಇಂಥ ಸಮಸ್ಯೆಗಳಿಗೆ ನಾವು ಇದನ್ನು ಬಳಸ್ಬೋದು. ಸೊ ಈ ಕೆಮಿಕಲ್ ಪೀಲ್ನ ನಾವು ಪ್ರೆಗ್ನೆಂಟ್ ಲೇಡೀಸ್, ಬ್ರೆಸ್ಟ್ ಫೀಡಿಂಗ್ ಲೇಡೀಸು, ಮತ್ತು ಕೆಲವು ಇದು ಸನ್ಬರ್ನ್ ಆಗಿರೋಂಥವ್ರಲ್ಲಿ, ಮತ್ತು ಮುಖದಲ್ಲಿ ಸ್ಕ್ರ್ಯಾಚಸ್ಸು ಅಥವಾ ಗಾಯಗಳಾಗಿರೋಂಥವ್ರಲ್ಲಿ ನಾವು ಮಾಡೋದಕ್ಕಾಗೋದಿಲ್ಲ. ಅದಲ್ಲದೆ ಮುಖದ ಮೇಲೆ ಏನಾದರೂ ಇನ್ಫೆಕ್ಷನ್ಸ್ ಆಗಿದ್ರೆ ಅಂಥವರಲ್ಲೂ ನಾವು ಈ ಚಿಕಿತ್ಸೆಯನ್ನು ಮಾಡಬಾರ್ದು. ಸೌಂದರ್ಯ ಸಮಸ್ಯೆ ಅನ್ನೋದು ದೈಹಿಕವಾಗಿ ನೋವುಂಟು ಮಾಡದಿದ್ರೂ ಮಾನಸಿಕವಾಗಿ ಬೇಸರ ತರಿಸೋದಂತೂ ನಿಜ.
ಅಲ್ಲದೆ ನಾವೆಷ್ಟೇ ಜೋಪಾನವಾಗಿದ್ರೂ ಒಳಗೊಳಗೆ ಪಸರಿಸುವ ಕೆಲವೊಂದು ನಿಗೂಢ ಕಾಯಿಲೆಗಳು ನಮಗೆ ಜೀವ ಭಯ ಹುಟ್ಟಿಸುತ್ತವೆ. ಒಬ್ಬ ವ್ಯಕ್ತಿ ಮಾನಸಿಕ ಹಾಗೂ ದೈಹಿಕವಾಗಿ ಸ್ವಾಸ್ಥ್ಯ ಕಾಪಾಡಿಕೊಂಡಾಗ ಮಾತ್ರ ಆತನನ್ನು ಆರೋಗ್ಯವಂತ ಎಂದು ಪರಿಗಣಿಸಬಹುದು. ಹಾಗಾಗಿ ಹಲವು ರೋಗಗಳಿಗೆ ಸಂಜೀವಿನಿಯಾದ ಅಂಬಲಿಕಲ್ ಕಾರ್ಡ್ ಚಿಕಿತ್ಸೆ ಹಾಗೂ ಪಿಲ್ಲಿಂಗ್ ಥೆರಪಿ ಅಂತ ಆಧುನಿಕ ಚಿಕಿತ್ಸೆಗಳಿಂದ ಆರೋಗ್ಯ ಹಾಗೂ ಸೌಂದರ್ಯ ಇವೆರಡನ್ನೂ ಕಾಪಾಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಸಮಯ ನ್ಯೂಸ್.